ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಿಷು ಕಿಚನ್. ಈಗ ನಾನು ಮೊಳಕೆ ಕಟ್ಟಿರೋ ಹುರುಳಿಕಾಳು ಹಾಕಿ ಸಾಂಬಾರು ಮಾಡೋದನ್ನು ನಾನು ತೋರಿಸ್ತಾ ಇದ್ದೀನಿ. ಆದಷ್ಟು ಮೊಳಕೆ ಕಟ್ಟಿರೋ ಏನು ಕಾಳುಗಳನ್ನು ನೀವು ಯೂಸ್ ಮಾಡಿ. ಈಗ ನೋಡಿ, ಇದನ್ನು ನಾನು ನೆನೆಸಿಟ್ಟು ಆಲ್ರೆಡಿ ನಾನು ಮೊಳಕೆ ಕಟ್ಟಿರೋ ಹುರುಳಿಕಾಳು ಒಂದು 100 ಗ್ರಾಮ್ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಒಂದು ದೊಡ್ಡದು ಆಲೂಗೆಡ್ಡೆ, ಒಂದು ದೊಡ್ಡದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಕುಕ್ಕರಲ್ಲಿ 3 ವಿಷಿಲ್ ಬರೋ ತನಕ ನಾವು ಬೇಯಿಸ್ಕೊಳ್ಬೇಕು ಇದನ್ನು. ಆದಷ್ಟು ಹುರುಳಿಕಾಳು ಬೆನಿಫಿಟ್ಸ್ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲೂ ತೋರಿಸಿದ್ದೀನಿ. ಅದು ಹುರುಳಿಕಾಳು ತಿಳಿಸಾರನ್ನು ನಾನು ಮಾಡಿದ್ದೆ. ಈಗ ಹುರುಳಿಕಾಳು ಸಾಂಬಾರು ನಾನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈಗ ಮಸಾಲ ಐಟಮಿಗೆ ಏನೇನು ಬೇಕು ಅಂತೇಳಿ ನಾನು ಈಗ ತೋರಿಸ್ತಾ ಇದ್ದೀನಿ. ಒಂದು ದೊಡ್ಡದು ಟೊಮೆಟೊ, ಅದು ಹೆಚ್ಚಿಟ್ಟಿದ್ದೀನಿ. ಕೊಬ್ಬರಿ, ಕೆಂಪು ಮೆಣಸು 2 ಥರ ಇದೆ, ಧನಿಯಾ, ಜೀರಿಗೆ, ಕಾಳು ಮೆಣಸು, ಒಂದು ಸ್ವಲ್ಪ ಹುಣಸೆಹುಳಿ, ಈರುಳ್ಳಿ 2 ಎಸಳು ಅಷ್ಟೇ ಹಾಕಬೇಕು. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ನೀರು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ಸಾಂಬಾರಿಗೆಲ್ಲ ಫೈನ್ ಪೇಸ್ಟ್ ಆಗಬೇಕು ಮಸಾಲ. ಈಗ ನೋಡಿ, ಇದು ರೆಡಿಯಾಗಿದೆ. ಈಗ ಕುಕ್ಕರಲ್ಲೂ ಕಾಳು ಬೇಯಿಸಿದ್ದೀನಲ್ಲ, ಇದು ಒಂದು ಪಾತ್ರೆಗೆ ಹಾಕಿ ಕುದಿ ಬರೋಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಏನು ನಾವು ಫೈನ್ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ. ಎಷ್ಟು ರಿಕ್ವೈರ್ಮೆಂಟ್ ಇರುತ್ತೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿ ಬರಿಸ್ಬೇಕು ಫ್ರೆಂಡ್ಸ್. ಆ ಜಾರಲ್ಲೂ ನೀರು ಇರುತ್ತಲ್ಲ, ನಾನು ಅದನ್ನು ವೇಸ್ಟ್ ಮಾಡಲ್ಲ, ನಾನು ಸಾಂಬಾರಿಗೆ ಹಾಕ್ತೀನಿ. ಈಗ ಎಷ್ಟು ಟೇಸ್ಟು ಉಪ್ಪು ಎಷ್ಟು ರುಚಿ ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಕುದಿ ಬರಬೇಕು. ಇದು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಈಗ ಒಗ್ಗರಣೆ ಕೊಡೋಕ್ಕೆ ನಾನು ಇಟ್ಟಿದ್ದೀನಿ. ಒಂದು ಪಾತ್ರೆಗೆ 1 ಸ್ಪೂನ್ ಎಣ್ಣೆ ಹಾಕಿ, ಒಂದು ಸ್ವಲ್ಪ ಸಾಸಿವೆ ಹಾಕಿ, ಜಜ್ಜಿರೋಂಥ ಒಂದು 5 ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಅದು ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕು. ಈಗ ಈ ಒಗ್ಗರಣೆನ ಸಾರಿಗೆ, ಕುದಿ ಬರ್ತಾ ಇರೋ ಸಾರಿಗೆ ಹಾಕಿ ಈಗ ರೆಡಿ ಇದೆ. ಬಿಸಿ ಬಿಸಿ ಅನ್ನಕ್ಕೆ ಸರ್ವ್ ಮಾಡಿ. ಎಲ್ಲರೂ ಇಷ್ಟಪಡ್ತಾರೆ. ಹೇಗೆ ಬರುತ್ತೆ ಅಂತ ಹೇಳಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.